ಹಲೋ ಫ್ರೆಂಡ್ಸ್, ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ದಿ ಲಿಟಲ್ ಮರ್ಮೈಡ್ ಅಂತ. ಸಖತ್ ಫ್ಯಾಂಟಸಿ ಇನ್ವೆನ್ಷನ್ ಅಂತ ಇರೋ ಸಿನಿಮಾ. ಒಬ್ಳು ಮತ್ಸ್ಯಕನ್ಯೆಗೆ ಮನುಷ್ಯಳಾಗುವ ಶಕ್ತಿ ಸಿಕ್ಕರೆ ಹೇಗಿರುತ್ತೆ, ಅವಳಿಗೆ ಕಾಲು ಬಂದು ನಡೆಯೋ ಹಾಗೆ ಆದರೆ ಹೇಗಿರುತ್ತೆ ಅಂತ ಸಖತ್ ಸಿನಿಮಾನೇ ನಾನಿವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಮತ್ಸ್ಯಕನ್ಯೆ ಅಂತ ಅಂದರೆ ಅವಳು ಅರ್ಧ ಮನುಷ್ಯಳು ಅರ್ಧ ಮೀನಾಗಿರ್ತಾಳೆ. ಅವಳ ಕೈಲಿ ಸಮುದ್ರದಲ್ಲಿ ಇರೋದಕ್ಕೆ ಸಾಧ್ಯನೋ ಹೊರತು ಭೂಮಿಯ ಮೇಲಲ್ಲ. ಸರಿ, ಜಾಸ್ತಿ ಡ್ರ್ಯಾಗ್ ಮಾಡದೆ ಸಿನಿಮಾ ಎಕ್ಸ್ಪ್ಲನೇಷನ್ ಒಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕತೆ ಒಳಗೆ ಹೋಗೋಣ. ಸಿನಿಮಾ ಓಪನಿಂಗ್ನಲ್ಲಿ ಒಂದು ದೊಡ್ಡ ಹಡಗು ಸಮುದ್ರದ ಮಧ್ಯೆ ಹೋಗ್ತಾ ಇರೋದನ್ನು ತೋರಿಸಲಾಗುತ್ತೆ. ಇಲ್ಲಿ ಇದನ್ನಲ್ಲ, ಇವನ ಹೆಸರು ಎರಿಕ್ ಅಂತ, ಒಂದು ಪ್ರಾಂತ್ಯದ ಯುವರಾಜ. ಈಗ ತುಂಬ ಖಂಡಗಳಿಗೆ ಹೋಗಿ ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾ ಇದ್ದಾನೆ. ಇನ್ನೂ ನಮ್ಮ ರಾಜ್ಯ ಎಷ್ಟು ದೂರ ಇದೆ ಅಂತ ಪೆರಿಸ್ಕೋಪ್ನಲ್ಲಿ ನೋಡಬೇಕಾದ್ರೆ ಬಿರುಗಾಳಿಗೆ ಅಲೆಯ ರಭಸಕ್ಕೆ ಪೆರಿಸ್ಕೋಪ್ ಸಮುದ್ರದ ಒಳಗೆ ಬಿದ್ದು ಬಿಡುತ್ತೆ. ಈಗ ಏರಿಯಲ್ ಅನ್ನೋ ಒಬ್ಳು ಮಸ್ತಕನ್ಯೆಯನ್ನ ತೋರಿಸ್ತಾರೆ. ಬಿದ್ದ ಪೆರಿಸ್ಕೋಪ್ ಇವಳ ಕೈಗೆ ಸಿಗುತ್ತೆ. ಏರಿಯಲ್ಗೆ ಮನುಷ್ಯರು ಅಂದರೆ ತುಂಬ ಇಷ್ಟ. ಅವರ ಭಾವನೆ, ಆಚಾರ, ವಿಚಾರ, ನಡವಳಿಕೆ ಇವೆಲ್ಲದರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಅವಳ ಬಯಕೆ. ಅದರಿಂದ ಸಮುದ್ರದ ಒಳಗೆ ಯಾವುದಾದ್ರೂ ಹಡಗು ಮುಳುಗಿ ಹೋಗಿದ್ರೆ ಅದನ್ನು ಹುಡುಕಿ ಅದರೊಳಗಿರುವ ಮನುಷ್ಯರು ಬಳಸುವ ವಸ್ತುಗಳನ್ನು ಸಂಗ್ರಹ ಮಾಡೋದು ಏರಿಯಲ್ನ ಹವ್ಯಾಸ. ಅದೇ ರೀತಿ ಈ ದಿನ ಈ ಪೆರಿಸ್ಕೋಪ್ ಸಿಕ್ಕಿದೆ. ಏರಿಯಲ್ನ ಜೊತೆ ಫ್ಲೌಂಡರ್ ಅನ್ನೋ ಮೀನಿರುತ್ತೆ ಸ್ನೇಹಿತೆಯಾಗಿ. ಈ ಕಡೆ ಟ್ರಿಟಾನ್ ಅನ್ನೋ ಸಮುದ್ರದ ರಾಜನನ್ನು ತೋರಿಸ್ತಾರೆ. ಇವರು ತನ್ನ 7 ಜನ ಹೆಣ್ಣು ಮಕ್ಕಳನ್ನ 7 ಸಮುದ್ರದ ಯುವರಾಣಿಯಾಗಿ ಮಾಡಿದ್ದಾನೆ. ಇವತ್ತು ಎಲ್ಲ ಸಭೆ ಸೇರಿದ್ದಾರೆ, ಆದರೆ ಆ ಸಭೆಯಲ್ಲಿ ಏರಿಯಲ್ ಇಲ್ಲ. ಆದ್ರಿಂದ ಟ್ರಿಟಾನ್ ತನ್ನ ಸೇವಕನಾದ ಸೆಬಾಸ್ಟಿನ್ ಅನ್ನೋ ಕ್ರ್ಯಾಬ್ಗೆ ಏರಿಯಲ್ ಎಲ್ಲೇ ಇದ್ರೂ ಕರೆತರುವಂತೆ ತಿಳಿಸ್ತಾರೆ. ಏರಿಯಲ್ ಮನುಷ್ಯರ ಬಗ್ಗೆ ಸ್ಕಟಲ್ ಅನ್ನೋ ಕೊಕರೆ ಹತ್ರ ಕೇಳಿ ತಿಳ್ಕೊತಾ ಇರಬೇಕಾದ್ರೆ ಸೆಬಾಸ್ಟಿನ್ ಬಂದು ಸಭೆ ಸೇರಿರುವ ಬಗ್ಗೆ ನೆನಪಿಸುತ್ತೆ. ಅದರಿಂದ ಏರಿಯಲ್ ಅಲ್ಲಿಂದ ವೇಗವಾಗಿ ಹೊರಟು ತಂದೆಯ ಹತ್ತಿರ ಬರುತ್ತಾಳೆ. ಟ್ರಿಟಾನ್ ಏರಿಯಲ್ಗೆ ಬೈತಾನೆ, ನೀನು ಮನುಷ್ಯರ ಬಗ್ಗೆ ಅನ್ವೇಷಣೆ ಮಾಡೋದನ್ನ ಯಾವಾಗ ನಿಲ್ಲಿಸ್ತೀಯ? ಅವ್ರು ತುಂಬ ಕೆಟ್ಟವರು. ನಿಮ್ಮ ಅಮ್ಮನ್ನ ಕೊಂದು ಸಾಯಿಸಿದ್ದು ಮನುಷ್ಯರೇ ಅನ್ನೋದನ್ನ ನೀನು ಮರೆತಿದ್ಯಾ ಅಂತ ಬೈತಾ ಇದ್ದಾರೆ. ಅದಕ್ಕೆ ಏರಿಯಲ್, ಅಮ್ಮನ್ನ ಯಾರೋ ಒಬ್ರು ತಾನೇ ಸಾಯಿಸಿದ್ದು, ಮತ್ತೆ ಎಲ್ಲ ಮನುಷ್ಯರು ಕೆಟ್ಟವರು ಅಂತ ಯಾಕೆ ಹೇಳ್ತೀರಾ? ಅದರಿಂದ ನೀವು ನನ್ನ ಇದುವರೆಗೂ ಸರ್ಫೇಸ್ಗೆ ಹೋಗೋಕೆ ಬಿಟ್ಟಿಲ್ಲ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ತನ್ನ ಸ್ಥಳಕ್ಕೆ ಬರ್ತಾಳೆ. ಬಂದು ತಾನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸಂಗ್ರಹ ಮಾಡಿ ಇಟ್ಟಿರುವ ಮನುಷ್ಯರು ಬಳಸುವ ವಸ್ತುಗಳನ್ನು ನೋಡ್ತಾ ತಾನು ಅವರ ಪ್ರಪಂಚದ ಒಂದು ಭಾಗವಾಗಬೇಕು ಅಂತ ತನ್ನ ಸ್ನೇಹಿತೆ ಫ್ಲೌಂಡರ್ಗೆ ಹೇಳ್ತಾ ಇದ್ದಾಳೆ. ಅಷ್ಟರಲ್ಲಿ ದೂರದಲ್ಲಿ ಏನೋ ಶಬ್ದ ಕೇಳಿಸ್ತಾ ಇದೆ. ಹಾಗೆ ಏನೋ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇದೆ. ಅದನ್ನು ನೋಡಿ ಏರಿಯಲ್ ಸಮುದ್ರದ ಸರ್ಫೇಸ್ಗೆ ಬಂದು ನೋಡಿದ್ರೆ ಕ್ರ್ಯಾಕರ್ಸ್ನ ಬರ್ನ್ ಮಾಡ್ತಾ ಇದ್ದಾರೆ. ಇವತ್ತು ಯುವರಾಜ ಎರಿಕ್ನ ಬರ್ತಡೆ. ಅದರಿಂದ ಎರಿಕ್ ತನ್ನ ಜನಗಳ ಜೊತೆ ಸಂತೋಷವಾಗಿ ಕುಣಿತಾ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಗ್ರಿಮ್ಸ್ ಅನ್ನೋ ಮಂತ್ರಿ ಎರಿಕ್ನ ಸಮಯ ಆಯಿತು, ನೀವು ಬಂದು ಮಲಗಿ ಅನ್ನೋಕ್ಕೆ ಎರಿಕ್, ನನ್ನ ಇನ್ನೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಕೆ ಬಿಡಿ, ನಾನು ಯುವರಾಜ ಆಗಿರ್ಬೋದು, ಆದರೆ ನನಗೂ ಆಸೆಗಳಿರ್ತಾವಲ್ವಾ, ಯಾವಾಗಲೂ ಕೇರ್ಫುಲ್ ಆಗಿರಿ ಅಂತ ಇದ್ರೆ ಹೇಗೆ ಅಂತ ಮಾತಾಡ್ತಾ ಇದ್ದಾನೆ. ಅದನ್ನು ಏರಿಯಲ್ ನೋಡಿ ಇವನು ಯುವರಾಜ ಅಂತ ತಿಳ್ಕೊತಾಳೆ. ಅದೇ ಸಮಯಕ್ಕೆ ಬಿರುಗಾಳಿ ಸಂಭವಿಸುತ್ತೆ. ಅಲೆಗಳು ರಭಸ ಜಾಸ್ತಿ ಆಗುತ್ತೆ. ಎರಿಕ್ ಎಲ್ಲರನ್ನೂ ಎಚ್ಚರಿಸ್ತಾನೆ, ಬಿರುಗಾಳಿ ಬರ್ತಾ ಇದೆ, ಗಟ್ಟಿಯಾಗಿ ಹಡಗನ್ನ ಹಿಡ್ಕೊಳ್ಳಿ ಅಂತ. ಗಾಳಿಯ ರಭಸಕ್ಕೆ ಲ್ಯಾಂಪ್ ಒಡೆದು ಕೆಳಗೆ ಬಿದ್ದು ಹಡಗಿಗೆ ಬೆಂಕಿ ಹಚ್ಕೊಳ್ಳುತ್ತೆ. ಎಲ್ಲರೂ ತಮ್ಮ ದೋಣಿಗಳನ್ನು ಸಮುದ್ರಕ್ಕೆ ಹಾಕಿ ಕೆಳಗೆ ಜಿಗಿದು ತಮ್ಮ ಪ್ರಾಣ ಉಳಿಸ್ಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಇನ್ನೇನು ಎರಿಕ್ ಕೂಡ ಕೆಳಗೆ ಜಿಗಿಬೇಕು ಅಂತ ಇರಬೇಕಾದ್ರೆ ತನ್ನ ನಾಯಿ ಮ್ಯಾಕ್ಸ್ ಬೆಂಕಿಯ ಮಧ್ಯೆ ಸಿಲುಕಿದೆ. ಅದನ್ನು ನೋಡಿ ಎರಿಕ್ ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ನಾಯಿಯನ್ನು ಕಾಪಾಡಿ ದೋಣಿಯೊಳಗೆ ಎಸಿತಾನೆ. ಆದರೆ ಅಷ್ಟರಲ್ಲಿ ಬಿರುಗಾಳಿ ಹೆಚ್ಚಾಗಿ ಅಲೆಗಳ ಹೊಡೆತಕ್ಕೆ ಜ್ಞಾನ ತಪ್ಪಿ ಎರಿಕ್ ಕೆಳಗೆ ಬೀಳ್ತಾನೆ. ಎಲ್ಲರೂ ಯುವರಾಜನಿಗಾಗಿ ಹುಡುಕ್ತಾ ಇದ್ದಾರೆ. ಎರಿಕ್ ಬೀಳೋದನ್ನು ನೋಡಿದ ಏರಿಯಲ್ ಎರಿಕ್ನ ಕಾಪಾಡ್ತಾಳೆ. ಕಾಪಾಡಿ ದಡಕ್ಕೆ ಕರ್ಕೊಂಡು ಬಂದು ಎರಿಕ್ನ ಪ್ರಾಣವನ್ನು ಉಳಿಸ್ತಾಳೆ. ಏರಿಯಲ್ಗೆ ಎರಿಕ್ನ ನೋಡಿ ತುಂಬ ಇಷ್ಟ ಆಗೋಗುತ್ತೆ. ಪ್ರೀತಿ ಮಾಡೋಕೆ ಪ್ರಾರಂಭ ಮಾಡ್ತಾಳೆ. ಅದರಿಂದ ಅವನನ್ನು ನೋಡ್ತಾ ಒಂದು ಹಾಡನ್ನು ಹೇಳ್ತಾಳೆ. ಎರಿಕ್ ಹಾಡನ್ನು ಕೇಳಿಸ್ಕೊತಾನೆ. ಎರಿಕ್ ಕಣ್ಣು ಬಿಡುವಷ್ಟರಲ್ಲಿ ಎರಿಕ್ ರಾಜ್ಯದ ಜನಗಳು ಎರಿಕ್ನ ಹುಡುಕ್ತಾ ಅಲ್ಲಿಗೆ ಬರ್ತಾರೆ. ಅದರಿಂದ ಏರಿಯಲ್ ಅಲ್ಲಿಂದ ಕಣ್ಮರೆಯಾಗೋಗ್ತಾಳೆ. ಎರಿಕ್ ಜನರು ಅಲ್ಲಿಗೆ ಬಂದು ಎರಿಕ್ನ ಅರಮನೆ ಕರ್ಕೊಂಡು ಹೋಗ್ತಾರೆ. ಏರಿಯಲ್ ಎರಿಕ್ನ ಕಾಪಾಡಿದ್ದು, ಅವನ ಮೇಲೆ ಇಷ್ಟಪಟ್ಟಿದ್ದು ಎಲ್ಲವನ್ನೂ ಕಣ್ಣಾರೆ ಕಂಡ ಸೆಬಾಸ್ಟಿನ್ ಸ್ಕಟಲ್ಗೆ ಇಲ್ಲಿ ನಡೆದದ್ದು ರಾಜನಿಗೆ ಗೊತ್ತಾಗೋದು ಬೇಡ, ಗೊತ್ತಾದ್ರೆ ನಮಗೆ ಅಪಾಯ ಅಂತ ಹೇಳುತ್ತೆ. ಆದರೆ ಇದನ್ನೆಲ್ಲ ಊರ್ಸುಲ್ಲಾ ಅನ್ನೋ ಸಮುದ್ರದ ಮಾಟಗಾತಿ ತನ್ನ ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ತಿಳ್ಕೊತಾಳೆ. ಇವಳಿಗೆ ಸಮುದ್ರವನ್ನ ತಾನು ಆಳ್ಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಇವಳು ಬೇರೆ ಯಾರೂ ಅಲ್ಲ, ಟ್ರಿಟಾನ್ನ ತಂಗಿ. ಇವಳು ತನ್ನ ಮಾಯಾ ಮಂತ್ರದ ಮೂಲಕ ಸಮುದ್ರಕ್ಕೆ ಹಾನಿ ಮಾಡ್ತಾಳೆ ಅಂತ ಊರ್ಸುಳಾಳನ್ನ ಟ್ರಿಟಾನ್ ಬಹಿಷ್ಕಾರ ಮಾಡಿರ್ತಾನೆ.
ಟ್ರಿಟಾನ್ ಹತ್ರ ಒಂದು ತ್ರಿಶೂಲವಿದೆ, ಅದನ್ನು ನಾನು ಪಡೆದ್ರೆ ಇನ್ನು ಈ ಸಮುದ್ರ ನನಗೆ ಸ್ವಂತ ಅಂತ ಹೊಂಚು ಆಗ್ತಾ ಇರಬೇಕಾದ್ರೆ ಊರ್ಸುಲಾಗೆ ಏರಿಯಲ್ ಎರಿಕ್ನ ಪ್ರೀತಿ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಇವಳನ್ನ ಬಳಸ್ಕೊಂಡು ನಾನು ನನ್ನ ಕಾರ್ಯವನ್ನ ಸಾಧಿಸಬಹುದು ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ಎರಿಕ್ ತನ್ನ ಕಾಪಾಡಿದ ಹುಡುಗಿ ಯಾರು ಅಂತ ತಿಳ್ಕೊಂಡು ಬರೋಕೆ ತನ್ನ ಸೇವಕರನ್ನ ಕಳಿಸಿರ್ತಾನೆ. ಆದರೆ ನೀವು ಹೇಳಿದ ರೀತಿ ಹುಡುಗಿ ಯಾರೂ ಇಲ್ಲ ಅಂತ ಸುದ್ದಿ ಬರುತ್ತೆ. ಎರಿಕ್ನ ತಾಯಿ ಕೂಡ ಎರಿಕ್ಗೆ ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ, ಆ ರೀತಿ ಹುಡುಗಿ ಯಾರೂ ಇಲ್ಲ ಅಂತಾರೆ. ಅದಕ್ಕೆ ಎರಿಕ್ ನೀವು ನಂಬಲ್ಲ, ನಾನೇ ಹೋಗಿ ಆ ಹುಡುಗಿ ಯಾರು ಅಂತ ಹುಡುಕ್ತೀನಿ ಅಂತಾನೆ. ಅದಕ್ಕೆ ರಾಣಿ ಇಂತಹ ಸಮಯದಲ್ಲಿ ನೀನು ಹೊರಗಡೆ ಹೋಗೋ ಹಾಗಿಲ್ಲ, ನೀನು ಅರಮನೆಯಲ್ಲೇ ಇರಬೇಕು ಅಂತ ಎರಿಕ್ಗೆ ಆಜ್ಞೆ ಮಾಡ್ತಾರೆ. ಎರಿಕ್ಗೆ ಏರಿಯಲ್ನ ಧ್ವನಿ ಅವಳು ಹೇಳಿದ ಹಾಡು ನೆನಪಿನಲ್ಲಿದೆ, ಆದರೆ ಅವಳು ಯಾರು ಹೇಗಿರ್ತಾಳೆ ಅಂತ ಗೊತ್ತಿಲ್ಲ. ಈ ಕಡೆ ನಮ್ಮ ಸಮುದ್ರದ ರಾಜ ಟ್ರಿಟಾನ್ಗೆ ಮಗಳ ನಡವಳಿಕೆ ನೋಡಿ ಸಂದೇಹ ಬರುತ್ತೆ. ಇವಳಿಗೆ ಮನುಷ್ಯರ ಮೇಲಿನ ಪ್ರೀತಿ ಜಾಸ್ತಿ ಆಗ್ತಾ ಇದೆಯಾ ಅಂತ. ಅದರಿಂದ ಸೆಬಾಸ್ಟಿನ್ನ ಕರೆದು ನೀನು ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ, ಅದು ಏನು ಅಂತ ಕೇಳಿದಾಗ ಸೆಬಾಸ್ಟಿನ್ ಭಯಪಟ್ಟು ಏರಿಯಲ್ ಎರಿಕ್ನ ಕಾಪಾಡಿದ್ದು, ಅವನ ಮೇಲೆ ಪ್ರೀತಿ ಹುಟ್ಟಿದ್ದು ಎಲ್ಲ ವಿಷಯವನ್ನು ಹೇಳ್ಬಿಡುತ್ತೆ. ಆ ಕ್ಷಣವೇ ಟ್ರಿಟಾನ್ ಏರಿಯಲ್ನ ಹತ್ರ ಬರ್ತಾರೆ. ಏರಿಯಲ್ಗೆ ನಿನಗೆ ಎಷ್ಟೇ ಹೇಳಿದ್ರು ಕೇಳದೆ ಸರ್ಫೇಸ್ಗೆ ಹೋಗಿದ್ಯಾ, ಒಬ್ಬ ಮನುಷ್ಯ ಜೀವಿಯನ್ನ ಕಾಪಾಡಿದ್ಯಾ, ಅದು ಅಲ್ಲದೆ ಅವನನ್ನ ಇಷ್ಟಪಡ್ತಾ ಇದ್ಯಾ, ನಿನಗೆ ಎಷ್ಟು ಬಾರಿ ಹೇಳಿದೆ ಮನುಷ್ಯರ ಬಗ್ಗಿನ ಅನ್ವೇಷಣೆ ನಿಲ್ಲಿಸು ಅಂತ, ನೀನು ಕೇಳಲೇ ಇಲ್ಲ ಅಂತಾರೆ. ಅದಕ್ಕೆ ಏರಿಯಲ್ ಅಪ್ಪ ಎರಿಕ್ ತುಂಬ ಒಳ್ಳೆಯವನು, ಅವನನ್ನು ನಾನು ತುಂಬ ಹತ್ತಿರದಿಂದ ನೋಡಿದೆ, ಅವನು ಕರುಣೆ ಸಹಾನುಭೂತಿ ಇರುವಂಥವನು ಅಂತಾಳೆ. ಅದನ್ನು ಕೇಳಿ ಟ್ರಿಟಾನ್ಗೆ ತುಂಬ ಕೋಪ ಬರುತ್ತೆ. ಅದರಿಂದ ಏರಿಯಲ್ ಸಂಗ್ರಹ ಮಾಡಿ ಇಟ್ಟಿದ್ದ ಮನುಷ್ಯರು ಬಳಸುವ ವಸ್ತುಗಳನ್ನು ತನ್ನ ತ್ರಿಶೂಲದ ಮೂಲಕ ಒಡೆದು ಚೂರು ಚೂರು ಮಾಡಿಬಿಡ್ತಾರೆ. ಹಾಗೆ ನೀನು ಇಲ್ಲಿಂದ ಮತ್ತೊಮ್ಮೆ ಎಲ್ಲಿಗೂ ಹೋಗಬಾರ್ದು ಅಂತ ಏರಿಯಲ್ಗೆ ಆಜ್ಞೆ ಮಾಡ್ತಾರೆ. ಇದರಿಂದ ಏರಿಯಲ್ ಚಿಂತೆ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಒಂದು ಧ್ವನಿ ಕೇಳಿಸುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಸಮುದ್ರದ ಮಾಟಗಾತಿ ಊರ್ಸುಲಾದು. ಏರಿಯಲ್ ಹಿಂತಿರುಗಿ ನೋಡಿ ಊರ್ಸುಲ್ಲಾ ಅಂತ ಗೊತ್ತಾದ್ಮೇಲೆ ನೀನೇನಿಲ್ಲಿ, ನಿನ್ನನ್ನು ನಮ್ಮ ತಂದೆ ಬಹಿಷ್ಕಾರ ಮಾಡಿದರ್ತಾನೆ, ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಊರ್ಸುಲ್ಲಾ ನಾನು ನಿನಗೆ ಸಹಾಯ ಮಾಡಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಅಂತಾಳೆ. ಅದಕ್ಕೆ ಏರಿಯಲ್ ನೀನು ನನಗೆ ಹೇಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಅಂದಾಗ ಊರ್ಸುಲ್ಲಾ ನೀನು ನನ್ನ ಜೊತೆ ನನ್ನ ಸ್ಥಳಕ್ಕೆ ಬಾ ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಅದನ್ನು ನೋಡಿದ ಸೆಬಾಸ್ಟಿನ್ ಮತ್ತು ಫ್ಲೌಂಡರ್ ಕೂಡ ಏರಿಯಲ್ ಹಿಂದೆನೇ ಹೋಗ್ತವೆ. ಏರಿಯಲ್ ಊರ್ಸುಲಾ ಜೊತೆ ಅವಳಿರುವ ಸ್ಥಳಕ್ಕೆ ಬರ್ತಾಳೆ. ಊರ್ಸುಲಾ ಜೊತೆ 2 ಡ್ರ್ಯಾಗನ್ ರೀತಿಯ ಕ್ರೀಚರ್ಸ್ ಇರುತ್ತೆ. ಅವು ಊರ್ಸುಲಾ ಏನೇ ಹೇಳಿದ್ರು ಕೇಳ್ತಾ ಇರ್ತವೆ. ಊರ್ಸುಲಾ ಪ್ರಪಂಚ ತುಂಬ ವಿಚಿತ್ರವಾಗಿರುತ್ತೆ. ಅದನ್ನು ನೋಡಿ ಏರಿಯಲ್ ಹೇಳು ನೀನು ನನಗೆ ಹೇಗೆ ಸಹಾಯ ಮಾಡ್ತೀಯಾ ಅಂತ ಕೇಳಿದಾಗ ಊರ್ಸುಲ್ಲಾ ನನಗೆ ನಿನ್ನ ಬಗ್ಗೆ, ಆ ಯುವರಾಜನ ಬಗ್ಗೆ ಎಲ್ಲ ಗೊತ್ತಿದೆ. ನೀನು ಅವನನ್ನು ಪ್ರೀತಿ ಮಾಡ್ತಾ ಇದೆಯಾ, ಅವರ ಪ್ರಪಂಚಕ್ಕೆ ಹೋಗಬೇಕು ಅಂತ ಇದೆಯಾ, ನೀನು ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ನೀನು ಕೂಡ ಮನುಷ್ಯಳಾಗಿ ಬದಲಾಗಬೇಕು. ನಿನ್ನನ್ನು ನಾನು ಮನುಷ್ಯಳಾಗಿ ಮಾಡ್ತೀನಿ, ನಿನ್ನ ಈ ಮೀನಿನ ಬಾಲ ಹೋಗಿ ನಿನಗೆ ಕಾಲು ಬರೋ ಹಾಗೆ ಮಾಡ್ತೀನಿ. ಆದರೆ ಒಂದು ಷರತ್ತು, ನಿನಗೆ 3 ದಿನ ಕಾಲಾವಕಾಶ ಕೊಡ್ತೀನಿ. 3ನೇ ದಿನ ಸೂರ್ಯ ಮುಳುಗುವ ಮುಂಚೆ ನೀನು ಯುವರಾಜನ ಮುತ್ತನ್ನು ಪಡೆಯಬೇಕು. ಬರೀ ಮುತ್ತಲ್ಲ, ಅದು ಪ್ರೀತಿಯ ಮುತ್ತಾಗಿರಬೇಕು ಅಂತಾಳೆ. ಮತ್ತೆ ಊರ್ಸುಲ್ಲಾ ನೀನು ಯುವರಾಜನಿಂದ ಮುತ್ತು ಪಡೆಯೋದಕ್ಕಾಗಲಿಲ್ಲ ಅಂತ ಅಂದರೆ ಮತ್ತೆ ನೀನು ಮತ್ಸ್ಯಕನ್ಯೆಯಾಗಿ ಬದಲಾಗ್ಬಿಡ್ತೀಯ, ಅದು ಅಲ್ಲದೆ ಆಗ ನೀನು ನನಗೆ ಸೇರಿದವಳು, ನನ್ನ ವಶದಲ್ಲಿರ್ತೀಯ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಏರಿಯಲ್ಗೆ ಭಯ ಆಗುತ್ತೆ. ಮತ್ತೆ ಇನ್ನೊಂದು ಷರತ್ತು ಏನಂದರೆ ಈ 3 ದಿನ ಏರಿಯಲ್ನ ಧ್ವನಿಯನ್ನು ಊರ್ಸುಲ್ಲಾ ಇಟ್ಕೊಂಡು ಅವಳಿಗೆ ಕಾಲು ಬರೋ ಹಾಗೆ ಮಾಡ್ತೀನಿ ಅಂತಾಳೆ. ಇದನ್ನೆಲ್ಲ ಕೇಳಿ ಏರಿಯಲ್ ಇದೆಲ್ಲ ನನಗೆ ಬೇಡ ಅಂತ ಮತ್ತೆ ಹಿಂತಿರುಗೋಕೆ ನೋಡ್ತಾಳೆ. ಆದರೆ ಈ ಚಾನ್ಸ್ ಕಳ್ಕೊಂಡ್ರೆ ಮತ್ತೆ ನಾನು ಇನ್ನು ಯುವರಾಜ ಎರಿಕ್ನ ನೋಡೋಕೆ ಆಗಲ್ಲ ಅಂತ, ಸರಿ ನಾನು ನಿನ್ನ ಷರತ್ತುಗಳಿಗೆ ಒಪ್ಕೋತೀನಿ ಅಂತಾಳೆ. ಅದಕ್ಕೆ ಊರ್ಸುಲ್ಲಾ ಹಾಗಾದರೆ ನಿನ್ನ ಬಾಲದ ಮೇಲ್ಮೈಯನ್ನು ಸ್ವಲ್ಪ ಮುರಿದು ಇದರೊಳಗೆ ಹಾಕು ಅಂತ ಹೇಳ್ತಾಳೆ. ಹಾಗೆ ಏರಿಯಲ್ ಮಾಡ್ತಾಳೆ. ಮಾಡಿದ ತಕ್ಷಣ ಏರಿಯಲ್ಗೆ ಕಾಲು ಬರುತ್ತೆ. ಆದರೆ ಏರಿಯಲ್ ಧ್ವನಿ ಊರ್ಸುಲ್ಲಾ ಕೊರಳಿನಲ್ಲಿರುವ ಸ್ತರದಲ್ಲಿ ಸಂಗ್ರಹ ಆಗುತ್ತೆ. ಏರಿಯಲ್ ಈಜ್ಕೊಂಡು ಸರ್ಫೇಸ್ಗೆ ಬರ್ತಾಳೆ. ಅವಳ ಜೊತೆ ಸೆಬಾಸ್ಟಿನ್ ಮತ್ತು ಫ್ಲೌಂಡರ್ ಕೂಡ ಬರ್ತವೆ. ಸರ್ಫೇಸ್ನಲ್ಲಿ ಒಬ್ಬ ಮೀನುಗಾರ ಬಲೆ ಹಾಕಿ ಏರಿಯಲ್ನ ಹಿಡ್ಕೋತಾನೆ. ಬಲೆ ಓಪನ್ ಮಾಡಿ ನೋಡಿದ್ಮೇಲೆ ಯಾರೀ ಹುಡುಗಿ ಬಲೆಯಲ್ಲಿ ಸಿಗಾಕೊಂಡು ಬಿಟ್ಟಿದ್ದಾಳೆ ಅಂತ, ಯಾರು ನೀನು, ಎಲ್ಲಿಂದ ಬಂದಿದ್ಯಾ ಅಂತ ಕೇಳ್ತಾನೆ. ಏರಿಯಲ್ಗೆ ಮಾತು ಬರ್ತಾ ಇಲ್ಲ. ಅದರಿಂದ ಮೀನುಗಾರ ಸರಿ ನಾನು ನಿನ್ನ ಅರಮನೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಏರಿಯಲ್ ಜೊತೆನೆ ಸಿಕ್ಬಿದ್ದ ಸೆಬಾಸ್ಟಿನ್ನ ಮೀನಿನ ಬಾಕ್ಸ್ನಲ್ಲಿ ಹಾಕೊಂಡು ಈಗ ಕುದುರೆ ಗಾಡಿಯಲ್ಲಿ ಅರಮನೆ ಕಡೆಗೆ ಬರ್ತಾ ಇದ್ದಾನೆ. ಭೂಮಿಯನ್ನೇ ನೋಡದೇ ಇದ್ದ ಏರಿಯಲ್ ಭೂಮಿಯನ್ನ ನೋಡಿ ಸಂತೋಷ ಪಡ್ತಾಳೆ. ಮೀನುಗಾರ ಅರಮನೆಯ ಸೇವಕಿಯರಿಗೆ ಏರಿಯಲ್ ಬಗ್ಗೆ ಈ ಹುಡುಗಿ ಸಮುದ್ರದಲ್ಲಿ ಸಿಕ್ಕಿದ್ಲು, ಮಾತು ಬರ್ತಾ ಇಲ್ಲ, ಯುವರಾಜನಿಗೆ ಈ ಹುಡುಗಿ ಬಗ್ಗೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ.
ಸೇವಕಿಯರು ಏರಿಯಲ್ಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡ್ತಾರೆ. ಹಾಗೆ ಯುವರಾಜ ಎರಿಕ್ಗೆ ಈ ವಿಷಯ ತಿಳಿಸ್ತಾರೆ. ಎರಿಕ್ ಈ ಹುಡುಗಿ ನನ್ನ ಕಾಪಾಡಿದ ಹುಡುಗಿ ಆಗಿರ್ಬೋದಾ ಅಂತ ಕುತೂಹಲದಿಂದ ಬಂದು ನೋಡಿದ್ರೆ ಏರಿಯಲ್ಗೆ ಮಾತು ಬರ್ತಾ ಇಲ್ಲ. ಎರಿಕ್ಗೆ ನೆನಪಿರೋದು ಏರಿಯಲ್ನ ಧ್ವನಿ ಮಾತ್ರ. ಅದರಿಂದ ಯಾವಾಗ ಏರಿಯಲ್ಗೆ ಮಾತಾಡೋಕ್ಕಾಗ್ಲಿಲ್ವೋ ಆಗ್ಲೇ ಈ ಹುಡುಗಿ ಅವಳಲ್ಲ ಅಂತ ಅಂದ್ಕೊಂಡು ನಿನಗೆ ಇಲ್ಲಿ ಫ್ಯಾಮಿಲಿ ಯಾರಾದರೂ ಇದ್ದಾರಾ ಅಂತ ಕೇಳಿ ಯಾರೂ ಇಲ್ಲ ಅಂತ ಗೊತ್ತಾದ್ಮೇಲೆ ನೀನು ಇಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು ಅಂತ ಹೇಳಿ ಎರಿಕ್ ಅಲ್ಲಿಂದ ಹೊರಟೋಗ್ತಾನೆ. ಊರ್ಸುಲಾಗೆ ಗೊತ್ತು ಏರಿಯಲ್ಗೆ ತನ್ನ ಧ್ವನಿ ಇಲ್ಲ ಅಂದರೆ ಅವಳು ಎರಿಕ್ನಿಂದ ಮುತ್ತು ಪಡೆಯಲು ಸಾಧ್ಯ ಇಲ್ಲ ಅಂತ. ಅದು ಅಲ್ಲದೆ ಊರ್ಸುಲ್ಲಾ ಏರಿಯಲ್ ತಾನು ಎರಿಕ್ಕಿಂದ ಮುತ್ತು ಪಡೆಯದೇ ಇದ್ರೆ ಊರ್ಸುಲ್ಲಾ ವಶವಾಗ್ತೀನಿ ಅನ್ನೋದನ್ನೇ ಮರೆಯೋ ಹಾಗೆ ಮಾಡಿಬಿಟ್ಟಿದ್ದಾಳೆ. ಅರಮನೆಯಲ್ಲಿ ಏರಿಯಲ್ ಕೂತ್ಕೊಂಡಿದ್ದಾಳೆ. ಸೆಬಾಸ್ಟಿನ್ ಅಲ್ಲಿಗೆ ಬರುತ್ತೆ. ನಮಗೆ ಇನ್ನು 3 ದಿನ ಮಾತ್ರ ಇರೋದು, ಅಷ್ಟರಲ್ಲಿ ನೀನು ಎರಿಕ್ ಒಂದಾಗಬೇಕು, ಮತ್ತೆ ಎರಿಕ್ ನಿನಗೆ ಮುತ್ತು ಕೊಡಬೇಕು ಅಂತ ಏರಿಯಲ್ಗೆ ಹೇಳಿ ನೆನಪಿಸ್ತಾನೆ. ಏರಿಯಲ್ ಎರಿಕ್ನ ನೋಡೋಕೆ ಅಂತ ಬರ್ತಾ ಒಂದು ರೂಮ್ನ ಒಳಗೆ ಹೋಗ್ತಾಳೆ. ಅಲ್ಲಿ ತುಂಬ ವಸ್ತುಗಳನ್ನು ಸಂಗ್ರಹ ಮಾಡಿರಲಾಗುತ್ತೆ. ಅಲ್ಲಿಗೆ ಎರಿಕ್ ಕೂಡ ಬರ್ತಾನೆ. ಯಾರದು ಇಲ್ಲಿಗೆ ಬಂದಿರೋದು ಅಂತ. ಅಲ್ಲಿ ಏರಿಯಲ್ನ ನೋಡಿ, ಓ ನೀನಾ, ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿ ತುಂಬ ವಸ್ತುಗಳಿವೆ, ನನಗೆ ಈ ರೀತಿ ವಸ್ತುಗಳನ್ನು ಸಂಗ್ರಹ ಮಾಡೋದು ಅಂತ ಅಂದರೆ ತುಂಬ ಇಷ್ಟ ಅಂತ ಇದ್ದಾನೆ. ಏರಿಯಲ್ಗೆ ಅಲ್ಲೊಂದು ಮರ್ಮೈಡ್ ಗೊಂಬೆ ಸಿಗುತ್ತೆ. ಅದನ್ನು ನೋಡಿ ಎರಿಕ್, ಅದನ್ನು ನೀನು ಇಟ್ಕೋ ನಿನಗಿಷ್ಟ ಆದರೆ ಅಂತಾನೆ. ಅದಕ್ಕೆ ಏರಿಯಲ್ ಆ ಮರ್ಮೈಡ್ ಗೊಂಬೆಯನ್ನು ತನ್ನ ಹತ್ರನೇ ಇಟ್ಕೋತಾಳೆ. ಹಾಗೆ ಅಲ್ಲಿರೋ ಭೂಪಟಗಳನ್ನು ನೋಡ್ತಾ ಇರ್ತಾಳೆ. ಅದನ್ನು ಏರಿಯಲ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಇಲ್ಲಿದೆಯಲ್ಲ, ಇದು ನಮ್ಮ ಅರಮನೆ, ಇಲ್ಲಿ ರೈನ್ ಫಾರೆಸ್ಟ್ ಇದೆ, ಇಲ್ಲೊಂದು ಜಲಪಾತ ಇದೆ ಅಂತ ಭೂಪಟವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಮತ್ತೆ ನಿನಗಿಷ್ಟ ಆದರೆ ಹೇಳು, ನಾನು ನಿನಗೆ ಹೊರಗಡೆ ಕರ್ಕೊಂಡು ಹೋಗಿ ಇದನ್ನೆಲ್ಲ ತೋರಿಸ್ತೀನಿ ಅಂತಾನೆ. ಅದಕ್ಕೆ ಏರಿಯಲ್ ಕೂಡ ಒಪ್ಕೋತಾಳೆ. ಅದರಿಂದ ಮಂತ್ರಿಗಳಿಗೆ ನಾಳೆ ನನಗೆ ಒಂದು ಕುದುರೆ ಗಾಡಿ ಬೇಕು ಅಂತ ಹೇಳಿ ಮಾರನೇ ದಿನ ಏರಿಯಲ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೆಬಾಸ್ಟಿನ್ ಕೂಡ ಜೊತೆಗೆ ಬರ್ತಾ ಇದೆ. ಎರಿಕ್ ಕುದುರೆ ಗಾಡಿ ಓಡಿಸೋದನ್ನ ನೋಡಿ ಏರಿಯಲ್ ತಾನೂ ಕೂಡ ಕುದುರೆ ಗಾಡಿ ಓಡಿಸೋದಾಗಿ ತನ್ನ ಮೂಕ ಭಾಷೆಯಲ್ಲಿ ತಿಳಿಸಿ ಕುದುರೆ ಲಾಳವನ್ನ ಇಟ್ಕೊಂಡು ಓಡಿಸ್ತಾ ಹೋಗ್ತಾ ಇದ್ದಾಳೆ. ಕುದುರೆ ಫಾಸ್ಟಾಗಿ ಹೋಗ್ತಾ ಇದೆ. ಅದರಿಂದ ಏರಿಯಲ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮುಂದೆ ಕುರಿಮರಿಗಳು ದಾರಿಯಲ್ಲಿ ಹೋಗ್ತಾ ಇರ್ತವೆ. ಅದರಿಂದ ಎರಿಕ್ ಲಾಳವನ್ನ ಬಿಗಿದು ಹಿಡಿತಾನೆ. ಕುದುರೆ ಗಾಡಿ ನಿಲ್ಲುತ್ತೆ. ಎರಿಕ್ ಕೆಳಗಡೆ ಇಳಿದು ಕುರಿಗಳನ್ನ ಮುಂದೆ ಕಳುಹಿಸಿ ಹಿಂತಿರುಗಿ ನೋಡ್ತಾನೆ. ಏರಿಯಲ್ ಅಲ್ಲಿ ಇರೋದಿಲ್ಲ. ಏರಿಯಲ್ ಅಲ್ಲೇ ಪಕ್ಕದಲ್ಲಿದ್ದ ಮಾರ್ಕೆಟ್ಗೆ ಬಂದಿದ್ದಾಳೆ. ಅಲ್ಲಿ ಜನಗಳು ವ್ಯಾಪಾರ ಮಾಡೋದನ್ನ ನೋಡ್ತಾ ಇದ್ದಾಳೆ. ಅಲ್ಲಿಗೆ ಎರಿಕ್ ಬರ್ತಾನೆ. ನೀನ್ ಇಲ್ಲಿದ್ಯಾ ಅಂತ. ಏರಿಯಲ್ ಅಲ್ಲೇ ಇದ್ದ ಒಂದು ಆ್ಯಟ್ ಶಾಪಿಂದ ಒಂದು ಆ್ಯಟ್ನ ತೆಗೆದು ಎರಿಕ್ ತಲೆ ಮೇಲೆ ಇಡ್ತಾಳೆ. ಎರಿಕ್ ಆ ಆ್ಯಟ್ನ ತಾನೇ ಇಟ್ಕೊಂಡು ಅಂಗಡಿಯವನಿಗೆ ದುಡ್ಡು ಕೊಟ್ಟು ಮುಂದೆ ಬರ್ತಾರೆ. ಅಲ್ಲಿ ಜನಗಳು ಹಾಡು ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಸಂತೋಷ ಪಡ್ತಾ ಇದ್ದಾರೆ. ಅಲ್ಲಿ ಎರಿಕ್ ಮತ್ತು ಏರಿಯಲ್ ಅವ್ರ ಜೊತೆ ಸೇರಿ ಕುಣಿದು ಸಂತೋಷ ಪಡ್ತಾರೆ. ಅಲ್ಲಿಗೆ ಸ್ಕಟಲ್ ಬರುತ್ತೆ. ಸೆಬಾಸ್ಟಿನ್ ಹತ್ರ ಎರಿಕ್ ಏರಿಯಲ್ಗೆ ಕಿಸ್ ಮಾಡಿದ್ನಾ ಅಂತ ಕೇಳುತ್ತೆ. ಅದಕ್ಕೆ ಸೆಬಾಸ್ಟಿನ್, ಇನ್ನೂ ಇಲ್ಲ, ನೀನು ಹೋಗಿ ಫ್ಲೌಂಡರ್ ಎಲ್ಲಿದ್ದಾನೆ ಹುಡುಕು, ನಂತರ ನಾವೆಲ್ಲ ಒಂದು ಉಪಾಯ ಮಾಡೋಣ ಅಂತ ಹೇಳುತ್ತೆ. ನೈಟ್ ಆಗುತ್ತೆ. ಅಲ್ಲಿಂದ ಅರಮನೆಗೆ ಬರ್ತಾ ಇದ್ದಾರೆ ಎರಿಕ್ ಮತ್ತು ಏರಿಯಲ್. ಎರಿಕ್ಗೆ ತುಂಬ ಸಂತೋಷ ಆಗ್ತಾ ಇದೆ, ಇವತ್ತು ನಾನು ತುಂಬ ಎಂಜಾಯ್ ಮಾಡಿದೆ ಅಂತ. ಅದೇ ಸಮಯಕ್ಕೆ ಸ್ಕಟಲ್ ಬಂದು ಎರಿಕ್ ಹಾಕೊಂಡಿದ್ದ ಆ್ಯಟ್ನ ಎತ್ಕೊಂಡು ಹೊರಟಿ ಹೋಗುತ್ತೆ. ಅದನ್ನು ನೋಡಿ ಎರಿಕ್ ಕುದುರೆ ಗಾಡಿ ನಿಲ್ಲಿಸಿ ಏರಿಯಲ್ನ ಕರ್ಕೊಂಡು ಸ್ಕಟಲ್ ಹಿಂದೆ ಬರ್ತಾ ಇದ್ದಾನೆ. ನನ್ನ ಆ್ಯಟ್ ಅದು, ವಾಪಸ್ ಕೊಡು ಅಂತ. ಸ್ಕಟಲ್ ಆ ಆ್ಯಟ್ನ ತಗೊಂಡು ಹೋಗಿ ನದಿ ತೀರದಲ್ಲಿರುವ ಒಂದು ದೋಣಿಯಲ್ಲಿ ಹಾಕ್ಬಿಡುತ್ತೆ. ಎರಿಕ್ ಮತ್ತು ಏರಿಯಲ್ ಅಲ್ಲಿಗೆ ಬರ್ತಾರೆ. ಎರಿಕ್ ತನ್ನ ಆ್ಯಟ್ನ ಅಲ್ಲಿಂದ ಎತ್ಕೋತಾನೆ. ಏರಿಯಲ್ ದೋಣಿಯನ್ನ ನೋಡ್ತಾ ಇದ್ದಾಳೆ. ಅದನ್ನ ನೋಡಿ ಎರಿಕ್ ಇವಳು ದೋಣಿಯಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಾ ಇರಬೇಕು ಅಂತ ದೋಣಿಯಲ್ಲಿ ಏರಿಯಲ್ನ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಗೆ ಸೆಬಾಸ್ಟಿನ್, ಸ್ಕಟಲ್ ಮತ್ತು ಫ್ಲೌಂಡರ್ ಬಂದಿವೆ. ಇವರಿಬ್ರು ಹೇಗಾದ್ರೂ ಮಾಡಿ ಒಂದಾಗಬೇಕು ಅಂತ ಯೋಚನೆ ಮಾಡ್ತಾ ಇವೆ. ಎರಿಕ್ ಮೋಡದಲ್ಲಿರೋ ನಕ್ಷತ್ರಗಳ ಹೆಸರುಗಳನ್ನ ಹೇಳ್ತಾ ನನಗೆ ನಿನ್ನೆಸರೇ ಗೊತ್ತಿಲ್ಲ ಇನ್ನು ಅಂತಾನೆ. ಅದಕ್ಕೆ ಏರಿಯಲ್ ಆಕಾಶದಲ್ಲಿರೋ ಏರಿಸ್ ನಕ್ಷತ್ರವನ್ನ ತೋರಿಸ್ತಾಳೆ. ನಿನ್ನ ಹೆಸರು ಏರಿಸ್ತಾ ಅಂತಾನೆ. ಅದಕ್ಕೆ ಏರಿಯಲ್ ಇಲ್ಲ, ಮುಂದೆ ಹೇಳು ಅಂತಾಳೆ. ಅದಕ್ಕೆ ಎರಿಕ್ ಏರಿಸ್ ಇಲ್ಲ ಅಂತ ಅಂದ್ರೆ ಏರಿಯಲ್ ಇರ್ಬೋದಾ ಅಂತಾನೆ. ಅದಕ್ಕೆ ಏರಿಯಲ್ ಹೌದು, ಅದೇ ನನ್ನ ಹೆಸರು ಅಂತ ತಲೆ ಅಲ್ಲಾಡಿಸ್ತಾಳೆ. ಆ ವಾತಾವರಣ, ಆ ರೊಮ್ಯಾಂಟಿಕ್ ಮೂಡ್ನಲ್ಲಿ ಎರಿಕ್ ಏರಿಯಲ್ನ ಕಿಸ್ ಮಾಡಬೇಕು ಅನ್ನೋವಾಗ ಊರ್ಸುಲಾ ಹತ್ತಿರ ಇದ್ದ 2 ಡ್ರ್ಯಾಗನ್ ರೀತಿಯ ಕ್ರೀಚರ್ಸ್ ಅಲ್ಲಿಗೆ ಬಂದು ದೋಣಿಯನ್ನ ಮಗಚಿ ಹಾಕ್ಬಿಡ್ತವೆ. ಇವೆಲ್ಲವೂ ಊರ್ಸುಲಾ ಕಣ್ಣಿಗೆ ಕಾಣ್ತಾ ಇದೆ. ನಾನೇನಾದ್ರೂ ಈಗ ಇದನ್ನೆಲ್ಲ ತಡೆಯದೇ ಇದ್ದಿದ್ರೆ ಎರಿಕ್ ಏರಿಯಲ್ನ ಕಿಸ್ ಮಾಡಿಬಿಡ್ತಿದ್ದ. ಇದು ಅವಳಿಗೆ ಹೇಗೆ ಸಾಧ್ಯ ಆಯಿತು? ಅವಳ ಧ್ವನಿ ಇಲ್ಲ ಅಂತ ಅಂದ್ರು ಇದು ಹೇಗೆ ಸಾಧ್ಯ ಆಯಿತು? ಇಲ್ಲ, ಇದನ್ನ ಇಲ್ಲಿಗೆ ಬಿಡಬಾರ್ದು, ಇನ್ನೊಂದೇ ಒಂದು ದಿನ ಇದೆ ಅಂತ ತಾನೇ ಒಂದು ಸುಂದರವಾದ ಹೆಣ್ಣಾಗಿ ಮಾರ್ಪಟ್ಟು
ಏರಿಯಲ್ ಧ್ವನಿ ಈಗ ಊರ್ಸುಲಾ ಕತ್ತಿನ ಸರದಲ್ಲಿರೋದ್ರಿಂದ ಅದನ್ನ ಬಳಸ್ಕೊಂಡು ಅದೇ ಹಾಡನ್ನ ಆಡ್ತಾ ಅರಮನೆಯ ತೀರದಲ್ಲಿ ಬಂದು ಕೂರ್ತಾಳೆ. ಎರಿಕ್ ಅದನ್ನ ಕೇಳಿಸ್ಕೊಂಡು ಇದೇ ಧ್ವನಿಯನ್ನ ನಾನು ಅಂದು ಕೇಳಿದ್ದು, ಇವಳೇ ನನ್ನ ಕಾಪಾಡಿದ ಹುಡುಗಿ ಅಂತ ಅಲ್ಲಿಗೆ ಬಂದು ಊರ್ಸುಲಾನ ಅರಮನೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸಮುದ್ರದ ರಾಜ ಟ್ರಿಟಾನ್ ನನ್ನ ಚಿಕ್ಕ ಮಗಳು ಎಲ್ಲಿ, ಏರಿಯಲ್ ಎಲ್ಲಿ ಅಂತ ತನ್ನ 6 ಜನ ಮಗಳ ಹತ್ರ ಕೇಳ್ತಾ ಇದ್ದಾನೆ. ಎಲ್ಲರೂ ಅಪ್ಪ ನಾನು ಅವಳನ್ನ ಎಲ್ಲ ಕಡೆ ಹುಡುಕಿದ್ವಿ, ಅವಳು ಎಲ್ಲೂ ಇಲ್ಲ ಅಂತಾರೆ. ಮತ್ತೊಮ್ಮೆ ಹೋಗಿ ಹುಡುಕಿ ಅಂತ ಟ್ರಿಟಾನ್ ಅವ್ರನ್ನೆಲ್ಲ ಕಳಿಸ್ತಾನೆ. ಅರಮನೆಯಲ್ಲಿರೋ ಏರಿಯಲ್ ಎರಿಕ್ನ ನೋಡೋಕೆ ಅಂತ ಬರ್ತಾಳೆ. ಎರಿಕ್ ನನ್ನ ಕಾಪಾಡಿದ ಹುಡುಗಿ ಇವಳೆ ಅಂತ ಹುಡುಗಿ ರೂಪದಲ್ಲಿರೋ ಊರ್ಸುಲಾನ ಪರಿಚಯ ಮಾಡಿಸ್ತಾ ಇದ್ದಾನೆ. ಎರಿಕ್ ಅಮ್ಮ ಇವರಿಬ್ಬರನ್ನ ನೋಡಿ ಇವರಿಬ್ಬರಿಗೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಅದನ್ನ ಏರಿಯಲ್ ಕೇಳಿಸ್ಕೊಂಡ್ ಬಿಡ್ತಾಳೆ. ತುಂಬಾ ಬೇಜಾರಾಗೋಗುತ್ತೆ. ಅದರಿಂದ ಸಮುದ್ರದ ತೀರದ ಹತ್ರ ಒಬ್ಳೆ ಬಂದು ಕೂತ್ಕೊಂಡ್ ಬಿಟ್ಟಿದ್ದಾಳೆ. ಸೆಬಾಸ್ಟಿನ್ ಮತ್ತು ಸ್ಕಟಲ್ ಏರಿಯಲ್ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದಾರೆ. ಸ್ಕಟಲ್ ಕೋಟೆ ಎಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಏರಿಯಲ್ ಧ್ವನಿ ಕೇಳ್ಬರುತ್ತೆ. ಅದನ್ನ ಕೇಳಿ ಸ್ಕಟಲ್ ಅಲ್ಲಿಗೆ ಬಂದು ನೋಡಿದ್ರೆ ಆ ಧ್ವನಿ ಸರದಿಂದ ಬರ್ತಾ ಇದೆ. ಆ ಸರ ಊರ್ಸುಲಾದು. ಊರ್ಸುಲಾ ರೂಪವನ್ನ ಕನ್ನಡಿಯಲ್ಲಿ ನೋಡಿದ ಸ್ಕಟಲ್ ತಕ್ಷಣ ಏರಿಯಲ್ನ ಹುಡುಕ್ತಾ ಬರ್ತಾ ಇದೆ. ಸೆಬಾಸ್ಟಿನ್ಗೆ ಫ್ಲೌಂಡರ್ ಮೂಲಕ ಏರಿಯಲ್ ಸಮುದ್ರದ ತೀರದಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಬರ್ತವೆ. ಸ್ಕಟಲ್ ಕೂಡ ಅಲ್ಲಿಗೆ ಬರುತ್ತೆ. ನಾನು ನಿನ್ನ ಧ್ವನಿ ಕೇಳಿದೆ, ಅದು ಒಂದು ಸರದಿಂದ ಬರ್ತಾ ಇತ್ತು, ಅದು ಬೇರೆ ಯಾರ್ದು ಅಲ್ಲ, ಸಮುದ್ರದ ಮಾಟಗಾತಿ ಊರ್ಸುಲಾದು, ಅವಳು ಯುವರಾಜನಿಗೆ ಮೋಡಿ ಮಾಡಿದಾಳೆ ಅನ್ನುತ್ತೆ. ಅದನ್ನ ಕೇಳಿ ಏರಿಯಲ್ ತಕ್ಷಣ ಅರಮನೆಗೆ ಬರ್ತಾಳೆ. ಅರಮನೆಯಲ್ಲಿ ಎರಿಕ್ಕು ಊರ್ಸುಲಾಗೂ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಎರಿಕ್ಗೆ ಯಾಕೋ ಮನಸ್ಸಲ್ಲಿ ಕಳವಳ, ಅದರಿಂದ ಸ್ವಲ್ಪ ಬೇಸರದಿಂದಿದ್ದಾನೆ. ಏರಿಯಲ್ ಅಲ್ಲಿಗೆ ಬರ್ತಾಳೆ. ಊರ್ಸುಲಾನ ಹಿಡ್ಕೊಂಡು ಅವಳ ಕತ್ತಿನಲ್ಲಿದ್ದ ಸರವನ್ನ ಕಿತ್ಕೋತಾಳೆ. ಎಲ್ರೂ ಯಾಕೆ ಈ ರೀತಿ ಏರಿಯಲ್ ಆಡ್ತಾ ಇದ್ದಾಳೆ ಅಂತ ಅಂದ್ಕೋತಾರೆ. ಏರಿಯಲ್ ಊರ್ಸುಲಾ ಸರವನ್ನ ಕೆಳಗೆ ಜೋರಾಗಿ ಎಸೆದು ಹೊಡೆದಾಕ್ತಾಳೆ. ಅದರಲ್ಲಿದ್ದ ಏರಿಯಲ್ ಧ್ವನಿ ಮತ್ತೆ ಏರಿಯಲ್ಗೆ ವಾಪಸ್ ಬರುತ್ತೆ. ಏರಿಯಲ್ ಈಗ ಮಾತಾಡ್ತಾ ಇದ್ದಾಳೆ. ಅವಳ ಧ್ವನಿ ಕೇಳಿ ಎರಿಕ್ಗೆ ಏರಿಯಲ್ಲೇನ ನನ್ನ ಕಾಪಾಡಿದ್ದು, ಇಷ್ಟು ದಿನ ನಾನು ಇವಳನ್ನೇ ಹುಡುಕ್ತಿದ್ದು ಅಂತ ಏರಿಯಲ್ ಹತ್ರ ಬರ್ತಾನೆ. ಏರಿಯಲ್ನ ತಪ್ಕೊಂಡು ಕಿಸ್ ಮಾಡೋಕ್ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಸೂರ್ಯ ಮುಳುಗುವ ಸಮಯ ಆಗೋಗಿರುತ್ತೆ. ಊರ್ಸುಲಾ ಏರಿಯಲ್ಗೆ ಕೊಟ್ಟಿದ್ದ 3 ದಿನ ಮುಗಿದಿರುತ್ತೆ. ಅದರಿಂದ ಮತ್ತೆ ಏರಿಯಲ್ ಮತ್ಸ್ಯಕನ್ಯೆಯಾಗಿ ಬದಲಾಗ್ಬಿಡ್ತಾಳೆ. ಅದನ್ನ ನೋಡಿ ಅಲ್ಲಿರೋರೆಲ್ಲ ಆಶ್ಚರ್ಯ ಪಡ್ತಾರೆ, ಇವಳು ಮತ್ಸ್ಯಕನ್ಯೆನಾ ಅಂತ. ಆಗ ಊರ್ಸುಲಾ ಏರಿಯಲ್ನ ಹಿಡ್ಕೊಂಡು ಸಮುದ್ರದ ಒಳಗೆ ಜಿಗಿದು ಬಿಡ್ತಾಳೆ. ಎರಿಕ್ ಏರಿಯಲ್ನ ಕಾಪಾಡೋಕೆ ಊರ್ಸುಲಾ ಹಿಂದೆನೆ ಬರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಫ್ಲೌಂಡರ್ ಮೂಲಕ ಎಲ್ಲಾ ವಿಷಯ ತಿಳ್ಕೊಂಡಿದ್ದ ಟ್ರಿಟಾನ್ ಮಗಳನ್ನ ಕಾಪಾಡೋಕೆ ಊರ್ಸುಲಾ ಹತ್ರ ಬರ್ತಾರೆ. ನನ್ನ ಮಗಳನ್ನ ಬಿಟ್ಬಿಡು, ನಿನಗೇನ್ ಬೇಕು ಅಂತ. ಅದಕ್ಕೆ ಊರ್ಸುಲಾ ನನಗೆ ನಿನ್ನ ತ್ರಿಶೂಲ ಬೇಕು, ಈ ಸಾಗರವನ್ನ ನಾನು ಆಳ್ಬೇಕು ಅಂತ ಹೇಳ್ತಾಳೆ. ಅದರಿಂದ ಮಗಳಿಗೋಸ್ಕರ ಟ್ರಿಟಾನ್ ತನ್ನ ಶಕ್ತಿಯಾಗಿರುವಂತಹ ತ್ರಿಶೂಲವನ್ನ ಊರ್ಸುಲಾಗೆ ಕೊಟ್ಬಿಡ್ತಾನೆ. ಊರ್ಸುಲಾ ತ್ರಿಶೂಲ ಹಿಡ್ಕೊಂಡು ತನ್ನ ಡ್ರ್ಯಾಗನ್ ಕ್ರೀಚರ್ಸ್ಗೆ ಟ್ರಿಟಾನ್ನ ಹಿಡ್ಕೊಂಡು ಶಾಕ್ ಕೊಡುವಂತೆ ತಿಳಿಸ್ತಾಳೆ. ಅದೇ ರೀತಿ ಡ್ರ್ಯಾಗನ್ ಕ್ರೀಚರ್ಸ್ ಟ್ರಿಟಾನ್ನ ಹಿಡ್ಕೊಂಡು ಶಾಕ್ ಕೊಟ್ಟು ಟ್ರಿಟಾನ್ ಶಕ್ತಿಯೆಲ್ಲ ಹೋಗಿ ನಿಶಕ್ತನಾಗಿ ಮೂರ್ಛೆ ಹೋಗುವಂತೆ ಮಾಡ್ತಾಳೆ. ಆಗ ಅಲ್ಲಿಗೆ ಎರಿಕ್ ಬರ್ತಾನೆ. ಎರಿಕ್ನ ನೋಡಿ ಅವನನ್ನ ಹಿಡಿದು ತರುವಂತೆ ತನ್ನ ಡ್ರ್ಯಾಗನ್ ಕ್ರೀಚರ್ಸ್ಗೆ ಊರ್ಸುಲಾ ಹೇಳ್ತಾಳೆ. ಡ್ರ್ಯಾಗನ್ ಕ್ರೀಚರ್ಸ್ ಎರಿಕ್ನ ಎಳ್ಕೊಂಡು ಬರ್ತಾ ಇವೆ. ತನ್ನ ತ್ರಿಶೂಲದ ಮೂಲಕ ಸಾಯಿಸೋಣ ಅಂತ ತ್ರಿಶೂಲ ಎತ್ಕೋತಾಳೆ. ಆದ್ರೆ ಏರಿಯಲ್ ಊರ್ಸುಲಾನ ತಳ್ಳಿಬಿಡ್ತಾಳೆ. ಅದರಿಂದ ಎರಿಕ್ನ ಕೊಲ್ಬೇಕಿದ್ದ ತ್ರಿಶೂಲದ ಶಕ್ತಿ ಡ್ರ್ಯಾಗನ್ ಕ್ರೀಚರ್ಸ್ಗೆ ತಾಕಿ ಸತ್ತೋಗ್ತವೆ. ಎರಿಕ್ ಏರಿಯಲ್ನ ಕರ್ಕೊಂಡು ಓಷನ್ ಸರ್ಫೇಸ್ಗೆ ಬರ್ತಾನೆ. ಊರ್ಸುಲಾ ತನ್ನ ಶಕ್ತಿಯೆಲ್ಲ ಬಳಸಿ ಸಮುದ್ರದಲ್ಲಿ ಬಿರುಗಾಳಿಯನ್ನ ಎಬ್ಬಿಸ್ತಾಳೆ. ಏರಿಯಲ್ ಎರಿಕ್ ಅಲೆಗಳ ಒತ್ತಡಕ್ಕೆ ಬೇರೆ ಬೇರೆ ಆಗೋಗ್ತಾರೆ. ಇದರಿಂದ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ ಹಡಗುಗಳು ಸಮುದ್ರದ ಸರ್ಫೇಸ್ಗೆ ಬರ್ತವೆ. ಅದರಲ್ಲಿ ಒಂದು ಹಡಗಿನ ಕ್ವಾರ್ಟರ್ ಡೆಕ್ ಬಂದು ಊರ್ಸುಲಾಗೆ ಚುಚ್ಚಿ ಊರ್ಸುಲಾನ ಅಂತ್ಯ ಮಾಡುತ್ತೆ. ಅವಳ ಶಕ್ತಿಯೇ ಅವಳಿಗೆ ಮಾರಕವಾಗುತ್ತೆ. ಏರಿಯಲ್ ಕೆಳಗೋಗಿ ತ್ರಿಶೂಲವನ್ನ ಎತ್ಕೊಂಡು ಅಪ್ಪನ ಹತ್ರ ಬರ್ತಾಳೆ. ಟ್ರಿಟಾನ್ ಕಾನ್ಶಿಯಸ್ಗೆ ಬರ್ತಾರೆ. ಏರಿಯಲ್ ತ್ರಿಶೂಲವನ್ನ ಟ್ರಿಟಾನ್ಗೆ ಕೊಡ್ತಾಳೆ. ಟ್ರಿಟಾನ್ ಮಗಳಿಗೆ ನೀನು ಇಷ್ಟು ಕಷ್ಟಪಟ್ಟು ಹೋರಾಡಿ ನನಗೆ ನನ್ನ ಜೀವನವನ್ನ ವಾಪಸ್ ತಂದು ಕೊಟ್ಟಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಏರಿಯಲ್ ನಾನೊಬ್ಳೇ ಹೋರಾಡ್ಲಿಲ್ಲ, ನನ್ನ ಜೊತೆ ಎರಿಕ್ ಕೂಡ ಇದ್ರು, ಅವರು ಹೋರಾಡಿದ್ರು ಅಂತಾಳೆ. ಅದರ ಮೂಲಕ ಟ್ರಿಟಾನ್ಗೆ ಏರಿಯಲ್ ಎರಿಕ್ನ ಎಷ್ಟು ಇಷ್ಟಪಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಎರಿಕ್ ಈಜ್ಕೊಂಡು ದಡ ತಲುಪ್ತಾನೆ. ಅಲ್ಲಿಗೆ ಎರಿಕ್ ಜನಗಳು ಬರ್ತಾರೆ. ಎರಿಕ್ ಮಂತ್ರಿ ಗ್ರಿಮ್ಸಿಗೆ ಹಡಗನ್ನ ತರಿಸಿ ನಾವು ಅವಳನ್ನ ಹುಡುಕ್ಬೇಕು ಬನ್ನಿ ಅಂತ ಇದ್ದಾನೆ. ಅಲ್ಲಿಗೆ ಎರಿಕ್ ತಾಯಿ ಬರ್ತಾರೆ. ಅವಳನ್ನ ಹುಡುಕಿ ಏನ್ ಮಾಡೋದು, ಅವಳೊಬ್ಳು ಮಸ್ತಕನ್ಯೆ, ನೀನು ಅವಳ ಜೊತೆ ಬದುಕೋಕಾಗಲ್ಲ ಅಂತ ಸಮಾಧಾನ ಮಾಡಿ ಅರಮನೆ ಕರ್ಕೊಂಡು ಹೋಗ್ತಾರೆ. ಟ್ರಿಟಾನ್ ಮಗಳು ದಿನವೂ ಎರಿಕ್ ಬಗ್ಗೆ ಯೋಚನೆ ಮಾಡ್ತಾ ಇರೋದನ್ನ ನೋಡಿ ಅವಳು ಅವನ ಪ್ರಪಂಚದಲ್ಲಿ ಬದುಕಬೇಕು ಅಂತ ಬಯಸ್ತಾ ಇದ್ದಾಳೆ. ಅದನ್ನ ನಾವು ತಡೆಯೋದು ತಪ್ಪು ಅಂತ ತನ್ನ ತ್ರಿಶೂಲದ ಶಕ್ತಿಯ ಮೂಲಕ ಏರಿಯಲ್ಗೆ ಕಾಲು ಬರೋ ಹಾಗೆ ಮಾಡ್ತಾನೆ.
ಅರಮನೆಯಲ್ಲಿ ಏರಿಯಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಏರಿಯಲ್ ಬರ್ತಾಳೆ. ಏರಿಯಲ್ನ ನೋಡಿ ಎರಿಕ್ಗೆ ತುಂಬ ಸಂತೋಷ ಆಗುತ್ತೆ. ಇವರಿಬ್ಬರು ತಪ್ಕೊಂಡು ಕಿಸ್ ಮಾಡ್ತಾರೆ. ಎರಿಕ್ ಮತ್ತು ಏರಿಯಲ್ ಇಬ್ಬರಿಗೂ ಮದುವೆ ಮಾಡಿಸ್ತಾರೆ. ಈಗ ಇಬ್ಬರು ತಮ್ಮ ಹನಿಮೂನ್ಗೆ ಅಂತ ಹೋಗ್ತಾ ಇದ್ದಾರೆ. ಅಮ್ಮನಿಗೆ ಹೇಳಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅಲ್ಲಿಗೆ ಸೆಬಾಸ್ಟಿನ್ ಫ್ಲೌಂಡರ್ಸ್ ಕಟಲ್ ಬಂದಿರ್ತವೆ. ಅವುಗಳನ್ನು ಏರಿಯಲ್ ಮಾತಾಡಿಸ್ತಾಳೆ. ನಾನು ನಿಮ್ಮನ್ನ ಬಿಟ್ಟು ದೂರ ಎಲ್ಲೂ ಹೋಗಲ್ಲ ಅಂತಾಳೆ. ಆಗ ಅಲ್ಲಿಗೆ ಏರಿಯಲ್ ಅಪ್ಪ ಟ್ರಿಟಾನ್ ಬರ್ತಾರೆ. ಅಪ್ಪನನ್ನ ನೋಡಿ ಏರಿಯಲ್ಗೆ ತುಂಬ ಸಂತೋಷ ಆಗುತ್ತೆ. ನೀನು ಸಂತೋಷವಾಗಿರಬೇಕು, ನಿನಗೋಸ್ಕರ ನಾನು ಮಾತ್ರ ಅಲ್ಲ, ನಮ್ಮ ಕಡೆಯವರೆಲ್ಲ ಇರ್ತಾರೆ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಏರಿಯಲ್ 6 ಜನ ಅಕ್ಕಂದಿರು, ಅವರ ಕುಟುಂಬ ಎಲ್ಲರೂ ಅಲ್ಲಿ ಕಾಣಿಸ್ಕೋತಾರೆ. ಅದರಿಂದ ಏರಿಯಲ್ಗೆ ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ. ಎಲ್ಲರೂ ಎರಿಕ್ ಮತ್ತು ಏರಿಯಲ್ನ ಹೊಸ ಜೀವನ ಸುಗಮವಾಗಿರಲಿ, ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತದೆ. ಇದೇ ರೀತಿ ಮೂವಿ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಮತ್ತೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.